ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 93ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಈಗ ನಿನ್ನ ಹತ್ರ ಇರೋ ಮರಿನ ನೀನು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಆಗ ಅದು ಖುಷಿಯಾಗಿ ನಿನ್ನ ಜೊತೆಗೆ ಇರುತ್ತೆ ಅಂಥೇಳಿ ಮಗನನ್ನು ಸಮಾಧಾನ ಮಾಡಿದ್ಲು. ಚಿಂಟುವಿನ ಹೂವಿನಂಥ ಮನಸ್ಸು ಒಂದು ಪ್ರಾಣಿಗಾಗಿ ಸಹ ಅವನು ಮರುಗುವ ರೀತಿ ಅವಳ ಅಂತರಾಳದಲ್ಲಿ ತನ್ನ ಮಗನ ಬಗ್ಗೆ ಆಗಾಗ ಉಂಟಾಗುತ್ತಿದ್ದ ಭಯ ಅನುಮಾನಗಳಿಗೆ ತೆರೆ ಎಳೆದಿತ್ತು. ಸಂಜೆ ಮನೆಗೆ ಹೋಗುತ್ತಾ ಚಿಂಟು ಬೆಳ್ಳಿಗಾಗಿ ಚಾಕ್ಲೇಟ್ ಐಸ್ ಕ್ರೀಮ್ ಖರೀದಿ ಮಾಡಿದ ಚಂದ್ರ ಆರುಷಿಗೆ ಸಹ ಆಫೀಸ್ನಲ್ಲಿ ಹೆಚ್ಚಿನ ಕೆಲಸ ಇಲ್ಲ, ಹಾಗಾಗಿ ಮದುವೆ ಕೆಲಸಗಳು ಮುಗಿಯುವವರೆಗೂ ಮನೆಯವರ ಜೊತೆಗೆ ಉಳಿಯುವಂತೆ ಹೇಳಿದ. ಆರುಷಿ ಮನೆ 2 ಬೆಡ್ರೂಮಿನ ಸಾಧಾರಣ ಫ್ಲ್ಯಾಟ್ ಆಗಿದ್ರೂ ಸಹ ಮನೆಯವರ ಮನಸ್ಸು ವಿಶಾಲವಾಗಿರುವುದರಿಂದ ಮನೆ ತುಂಬ ಜನ ಇದ್ದರೂ ಯಾವುದೇ ಮುಜುಗರ ಕಿರಿಕಿರಿ ಇಲ್ಲದೆ ಆರುಷಿ ಹಾಗೆ ಓಜಸ್ ಮನೆಯವರು ಖುಷಿಯಾಗಿ ಮಹೇಂದ್ರನ ಮದುವೆ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು. ನೀನು ಎದುರು ಮನೆಯನ್ನು ಖಾಲಿ ಮಾಡಿ ನಿನ್ನ ಹೆಂಡತಿ ಜೊತೆಗೆ ಅವಳ ಮನೆಯಲ್ಲೇ ಉಳಿದುಕೊಳ್ಳೋ ನಿರ್ಧಾರ ಮಾಡಿದಾಗ ನನಗೆ ಸ್ವಲ್ಪ ಬೇಜಾರಾಗಿತ್ತು ಓಜು. ಇದೇನು ನನ್ನ ಮಗ ಹೀಗೆ ಮನೆ ಅಳಿಯನಾಗಿ ಇರ್ತಾನ ಅಂತ. ಆದರೆ ನನ್ನ ಯೋಚನೆ ತಪ್ಪಾಗಿತ್ತು. ನೀನು ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ. ಆ ಸ್ಥಾನವನ್ನು ನಿನ್ನ ಅತ್ತೆ ಮಾವ ನೀನು ಕೊಟ್ಟಿದ್ದಾರೆ. ಯಾವುದೇ ಕೆಲಸ ಇರಲಿ, ಏನೇ ಜವಾಬ್ದಾರಿ ಇರಲಿ, ನಿನ್ನ ಕೇಳದೆ ಏನೂ ಮಾಡಲ್ಲ ನಿನ್ನ ಮಾವ. ನಿಜವಾಗ್ಲೂ ಪುಣ್ಯ ಮಾಡಿದ್ಯಾ ಕಂದ. ಶಾರದಾ ಅವರು ಮಾತು ಕೇಳಿ ನಕ್ಕ ಓಜಸ್. ಪ್ರತಿ ಗಂಡಸು ಆಸೆ ಪಡೋದು ನನ್ನ ಹೆಂಡತಿ ಮದುವೆಯಾಗಿ ನನ್ನ ಮನೆಗೆ ಬಂದ ಮೇಲೆ ಅವಳು ನನ್ನ ಮನೆಯವರನ್ನು ತನ್ನವರಂತೆ ಕಾಣಬೇಕು ಅಂತ. ಇದೇ ಥರ ಹೆಣ್ಣುಮಕ್ಕಳು ಆಸೆ ಪಟ್ಟಿರ್ತಾರೆ ಅಲ್ವಾ ಅಮ್ಮ. ಅದರಲ್ಲೂ ತಂದೆ ತಾಯಿಗೆ ಅವಳು ಒಬ್ಬಳೇ ಮಗಳಾಗಿದ್ದಾಗ ನನ್ನ ಗಂಡ ನನ್ನ ಅಪ್ಪ ಅಮ್ಮನಿಗೆ ಮಗನಂತೆ ಪ್ರೀತಿ ಕೊಡಬೇಕು ಅಂತ. ಅದು ಅಲ್ಲದೆ ಆರು ಸಹ ಹಳ್ಳಿಗೆ ಬಂದಾಗ ನಿಮ್ಮೆಲ್ಲರ ಜೊತೆಗೆ ಎಷ್ಟು ಹೊಂದಿಕೊಂಡಿರ್ತಾಳೆ ಅಲ್ವಾ. ಅಕಸ್ಮಾತ್ ನಾನು ಈಗಲೂ ಇಲ್ಲಿ ಎಲ್ಲ ಕೆಲಸ ಬಿಟ್ಟು ಊರಿಗೆ ಹೋಗೋಣ ಅಂದರೆ ಅವಳು ಅದಕ್ಕೂ ತಕ್ಷಣ ಒಪ್ಪಿಗೆ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇದೆಲ್ಲ ಸಾಧ್ಯವಾಗಿದ್ದು ಬರೀ ನಾನು ಒಳ್ಳೆ ಗಂಡ ಇಲ್ಲ ಆರು ಒಳ್ಳೆ ಹೆಂಡತಿ ಅಂತಲ್ಲ, ಅವಳಿಗೆ ಅತ್ತೆ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕೊಟ್ಟ ನೀವು ಅಪ್ಪ. ಹಾಗೆ ನನ್ನನ್ನು ಮೊದಲಿನಿಂದಲೂ ಮನೆಯವನಂತೆ ಆತ್ಮೀಯವಾಗಿ ಕಾಣುವ ನನ್ನ ಅತ್ತೆ ಮಾವ. ಅಂತೂ ಮನಸ್ಸಿನಲ್ಲಿ ಬೇಡದ ಕೋಪ, ಅಸೂಯೆ, ಹುಂಬತನ, ನಾನು ಮೇಲು ನೀನು ಕೀಳು ಅನ್ನೋ ಭಾವನೆಗಳನ್ನು ಬೆಳೆಸಿಕೊಳ್ಳದೆ ನಾವೆಲ್ಲರೂ ಒಂದೇ ಮನೆಯವರು ಒಬ್ಬರಿಗೊಬ್ಬರು ಕಷ್ಟ ಸುಖಕ್ಕೆ ಆಗಬೇಕು ಅಂತ ಬದುಕಿದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ಇರಬಹುದು ಅಲ್ವಾ ಅಮ್ಮ ಕೇಳಿದ್ರೆ. ಮಗನ ಮೊಗ ಸವರಿ ಹೌದು ಕಣೋ ಹೋಜು, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಚೆನ್ನಾಗಿ ಜೀವನ ಪಾಠವನ್ನು ಅರ್ತು ಬಿಟ್ಟಿದ್ದೀಯಲ್ಲೋ. ನಿನ್ನ ಮುಂದೆ ನಾನೇ ತಲೆ ತಗ್ಗಿಸುವ ಹಾಗೆ ಕೆಲವೊಂದು ಸಲ ತುಂಬ ತಪ್ಪಾಗಿ ಯೋಚಿಸ್ತೀನಿ. ನಿನ್ನ ಮಾತು ಕೇಳ್ತಾ ಇದ್ದರೆ ತುಂಬ ಖುಷಿಯಾಗತ್ತೆ ಮಗನೇ. ಈಗ ನನಗೆ ಇರೋದು ಒಂದೇ ಯೋಚನೆ, ಮುಂದೆ ನಮ್ಮ ಮನೆಗೆ ಬರೋ ಮಹೇಂದ್ರನ ಹೆಂಡತಿ ಸಹ ಹೀಗೆ ನಮ್ಮ ಆರು ಥರ ಮನೆಗೆ ಹೊಂದ್ಕೊಂಡು ಹೋದರೆ ಸಾಕು ಹೇಳಿದ್ರೆ ಹೌದು ಅನ್ನುವಂತೆ ತಲೆ ಆಡಿಸಿದ ಓಜಸ್. ತ್ವಿಷಾನ ಅಣ್ಣ ಸಹ ಅವಳು ಆಸೆ ಪಟ್ಟ ಹಾಗೆ ವಿತ್ ರೆಸ್ಪೆಕ್ಟ್ ಚೆನ್ನಾಗಿ ನೋಡಿಕೊಂಡ್ರೆ ಅವಳು ಸಹ ನಮ್ಮ ಮನೆಗೆ ಚೆನ್ನಾಗಿ ಹೊಂದ್ಕೊಳ್ತಾಳೆ ಹೇಳ್ದ. ಏನೋ ಹೇಳಬೇಕು ಅಂತ ಓಜಸ್ನ ಹುಡುಕಿ ಬಂದ ಆರುಷಿ ತನ್ನ ಗಂಡನ ಮಾತುಗಳನ್ನು ಕೇಳಿಸ್ಕೊಂಡು ಯಾವಾಗಲೂ ತನ್ನ ಜೊತೆಗೆ ತಮಾಷೆ ಕೀಟಲೆ ಮಾಡುವ ತನ್ನ ಇನಿಯನ ಯೋಚನೆಗಳು ಇಷ್ಟೊಂದು ಪ್ರಬುದ್ಧವಾಗಿ ಇದೆಯಾ ಎಂದು ನಿಬ್ಬೆರಗಾದಳು. ಏನೋ ಕೇಳಬೇಕೆಂದು ಬಂದು ಹಾಗೆ ಪುತ್ಥಳಿಯಂತೆ ನಿಂತು ಬಿಟ್ಟಿರುವ ತಮ್ಮ ಸೊಸೆಯನ್ನು ಕಂಡು ಆರು ಏನಾಯ್ತಮ್ಮ. ಶಾರದಾ ಅವರ ಮಾತಿಗೆ ಹೆಚ್ಚೆತ್ತು. ಅದು ಅತ್ತೆ, ಮಾವ ನಾಳೆ ಹೂವಿಳಿಯ ನಾಂದಿ ಹೋಮಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ರೆಡಿ ಇದೆಯಾ ಅಂತ ಕೇಳ್ತಾ ಇದ್ರು ಹೇಳಿದ್ರೆ. ಹ್ಞೂ ಕಣಮ್ಮ, ಎಲ್ಲ ರೆಡಿ ಇದೆ. ಇದನ್ನು ಈಗಾಗಲೇ ನಿನ್ನ ಮಾವನಿಗೆ 5-6 ಸಲ ಹೇಳಿದ್ದೀನಿ, ಆದರೂ ಮತ್ತೆ ನಿನ್ನ ಹತ್ರ ಇದನ್ನೇ ಕೇಳಿದ್ದಾರೆ ನೋಡು. ಅದ್ಯಾಕೆ ಹೀಗೆ ಆತಂಕಪಟ್ಟು ಕೇಳಿದ್ದನ್ನೇ ಕೇಳ್ತಾ ಇದ್ದಾರೋ ಹೇಳಿಕೊಂಡು ಅವರೇ ಒಂದು ಮಾತು ಎಲ್ಲ ಸಿದ್ಧತೆಗಳು ಆಗಿದೆ ಎಂದು ಮತ್ತೊಮ್ಮೆ ತಿಳಿಸಿಬಿಡ್ತೀನಿ ಎಂದವರು ಗಂಡನನ್ನು ಅರಸಿ ಹೋದರು. ಚಂದ್ರ, ನಿಮ್ಮ ತಾಯಿ ಹತ್ರ ನೀವು ಆಡ್ತಿದ್ದ ಮಾತುಗಳನ್ನು ಕೇಳಿ ನಿಜಕ್ಕೂ ಶಾಕ್ ಆಯಿತು. ನೀವ್ಯಾವಾಗ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೆಲ್ಲ ಯೋಚಿಸೋಕ್ಕೆ ಶುರು ಮಾಡಿದ್ದು. ಅವನೆಡೆಗೆ ಮೆಚ್ಚುಗೆಯ ನೋಟ ಬೀರಿ ಕೇಳಿದರೆ ನಸುನಕ್ಕು ಅವಳ ಕೆನ್ನೆಯನ್ನು ಮೆಲ್ಲಗೆ ಚಿವುಟಿ, ಇದೇನು ನನ್ನ ಸ್ವಂತ ಬುದ್ಧಿ ಮಾತುಗಳಲ್ಲ, ಆಗಾಗ ಅಪ್ಪ ನನಗೆ ಹೇಳ್ತಾ ಇದ್ದ ಮಾತುಗಳನ್ನು ನನ್ನ ರೀತಿಯಲ್ಲೇ ಅರ್ಥ ಮಾಡಿಕೊಂಡು ಅದನ್ನೇ ಅಮ್ಮನಿಗೂ ಹೇಳಿದೆ ಅಷ್ಟೆ. ಅದು ಸರಿ, ಒಂದು ವಾರದಿಂದ ನನ್ನ ಹತ್ರ ಏನೋ ಹೇಳಬೇಕು ಅಂತ ಬರ್ತೀಯಾ, ಮತ್ತು ಹಾಗೆ ಏನೋ ಕೆಲಸದ ನೆಪ ಮಾಡ್ಕೊಂಡು ಹೊರಟೋಗ್ತಾ ಇದೆಯಾ. ಏನದು, ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟೊಂದು ಹಿಂಜರಿಕೆ ಯಾಕೆ ಕೇಳಿದ್ರೆ ಉಸಿರು ಬಿಗಿ ಹಿಡಿದು, ಮಹಿ ಅಣ್ಣನ ಮದುವೆ ಆದ ಮೇಲೆ ಒಂದು ದಿನ ನನಗಾಗಿ ಬಿಡುವು ಮಾಡಿಕೊಳ್ಳೋಕೆ ಆಗತ್ತಾ. ನಾನು ನಿಮ್ಮನ್ನು ಎಲ್ಲಿಗೋ ಕರೆದುಕೊಂಡು ಹೋಗಬೇಕು. ಮೊಗದ ತುಂಬ ಲಜ್ಜೆ ತುಂಬಿಕೊಂಡು ಕೇಳಿದ ರೀತಿಗೆ ಓಜಸ್ಗೆ ನಗು ಬಂದುಬಿಟ್ಟಿತ್ತು.
ಒಂದು ದಿನ ಏನು ನನ್ನ ಇಡೀ ಜೀವನ ನಿನ್ನ ಜೊತೆಗೆ ಕಳೆಯೋಕೆ ಫಿಕ್ಸ್ ಆಗಿದ್ದೀನಲ್ಲ, ಅಷ್ಟಕ್ಕೂ ಅದೇನು ಸ್ಪೆಷಲ್ ಆಗಿ ಒಂದು ದಿನ ಫ್ರೀ ಮಾಡ್ಕೊಳ್ಳೋಕೆ ಹೇಳ್ತಾ ಇದೆಯಾ ಕೇಳಿದ್ರೆ ಏನೋ ಸ್ಪೆಷಲ್ ಇದೆ, ಅದನ್ನೆಲ್ಲ ನೀವೀಗ ಕೇಳೋ ಹಾಗಿಲ್ಲ ಪ್ಲೀಸ್ ರೀ. ಮುದ್ದಾಗಿ ಬೇಡಿಕೆ ಇಟ್ಟವಳ ಮಾತಿಗೆ ಒಪ್ಪಿಗೆ ಸೂಚಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್ ಹೇಳಿ ತನ್ನ ಕೆಲಸಗಳ ಕಡೆಗೆ ಗಮನ ಕೊಡೋಕೆ ಹೋಗ್ತಾಳೆ. ಅಪಾರ್ಟ್ಮೆಂಟ್ನ ಪಾರ್ಟಿ ಹಾಲ್ನಲ್ಲೇ ಹತ್ತಿರದ ನೆಂಟರನ್ನು ಕರೆದು ದೇವತಾ ಕಾರ್ಯಗಳನ್ನು ಮುಗಿಸಿ ಸಂಜೆ ಗಂಡಿನ ಕಡೆಯವರೆಲ್ಲ ಮದುವೆ ಮನೆ ತಲುಪಿದ್ರೆ ಅವರನ್ನು ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ತ್ವಿಷಾ ಮದುವೆ ಜವಾಬ್ದಾರಿಯನ್ನು ಈ ಹಿಂದೆ ಆರುಷಿ ಕೆಲಸ ಮಾಡ್ತಿದ್ದ ಶುಭ ಸಂಕಲ್ಪ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸಿದ್ರಿಂದ ಕೆಲಸಗಾರರು ಅವಳನ್ನು ಕಂಡು ಬಳಿ ಬಂದು ಮಾತನಾಡಿಸುತ್ತಾ ಉಳಿದರು. ರೀಸೆಂಟಾಗಿ ಮಿನಿಸ್ಟರ್ ಮಗಳ ಮದುವೆ ಸಮಯದಲ್ಲಿ ಕನ್ವೆನ್ಷನ್ ಹಾಲ್ಗೆ ಕುಡಿದು ಬಂದಿದ್ದ ಉದಯ್ ಹೆಣ್ಣಿನ ತಂಗಿ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ ಕಾರಣ ಮಂತ್ರಿಗಳ ಬಾಡಿಗಾರ್ಡ್ ಅವನನ್ನು ಹಿಗ್ಗಾಮುಗ್ಗ ಥಳಿಸಿ ಆಸ್ಪತ್ರೆ ಸೇರುವಂತೆ ಮಾಡಿದ್ದು ಅಲ್ಲದೆ ಬಾಲಸುಬ್ರಹ್ಮಣ್ಯ ಅವರ ಮೇಲೆ ಕೂಡ ದೂರು ದಾಖಲಿಸಿದ್ರು. ಅದರ ವಿಷಯ ದೊಡ್ಡದಾಗತ್ತೆ ಅಲ್ಲದೆ ಮಂತ್ರಿಗಳ ಮಗಳ ಮರ್ಯಾದೆ ಪ್ರಶ್ನೆ ಅಂತ ಕೇಸ್ ವಾಪಸ್ ತೆಗೆದುಕೊಂಡರೂ ಸಹ ಬಾಲಸುಬ್ರಹ್ಮಣ್ಯಂ ಅವರ ಕಂಪನಿಯ ಮೇಲೆ ಮಂತ್ರಿಗಳು ತಮ್ಮ ಆಪ್ತರ ಕಡೆಯಿಂದ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿಸಿ ಬಾಸ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗುವಂತೆ ಮಾಡಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಆ ಉದಯ್ ಕುಮಾರ್ನ ಆಫೀಸ್ ಹಾಗೆ ಮನೆಯಿಂದಲೂ ಹೊರಹಾಕಿದ ಬಾಸ್ ಹೆಂಡತಿ ಮೇಲೆಯೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾರೆ. ಉಷಾ ಅವರಿಗಂತೂ ಗಂಡನಿಗೆ ಮುಖ ತೋರಿಸೋಕ್ಕೂ ಆಗ್ತಿಲ್ಲ ಹೇಳಿದಾಗ ಆರುಷಿ ಒಂದು ಕ್ಷಣ ತನ್ನ ಬಾಸ್ ಪರಿಸ್ಥಿತಿ ನೆನೆದು ಬೇಸರಗೊಂಡ್ರು. ಓಜಸ್ ಹೇಳಿದ ಮಾತು ನೆನೆದು ದುಷ್ಟರನ್ನು ದೂರ ಇಡಬೇಕು ಅಂತ ಇದಕ್ಕೆ ಅಲ್ವಾ ಹೇಳೋದು. ನನ್ನ ಗಂಡ ಹೇಳುವ ಹಾಗೆ ನಮ್ಮ ಬೌಂಡರಿಯನ್ನು ನಾವೇ ಸೆಟ್ ಮಾಡಿಕೊಳ್ಳದೆ ಇದ್ದರೆ ನಾವು ಅನುಭವಿಸುವ ಪ್ರತಿ ನೋವಿಗೂ ನಾವೇ ಕಾರಣ ಆಗ್ತೀವಿ. ಈ ಹಿಂದೆಯೇ ಉದಯ್ ಆಫೀಸ್ನಲ್ಲಿ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಉದ್ದಟತನ ಮೆರೆಯುತ್ತಿದ್ದಾಗಲೇ ಸರ್ ಅವನ ಬಾಲ ಕತ್ತರಿಸಿದ್ರೆ ಇಂದು ಅವರಿಗೆ ಇಂಥ ಕಷ್ಟ ಎದುರಾಗ್ತಾ ಇರಲಿಲ್ಲ. ಈಗ ನಾನು ಫೋನ್ ಮಾಡಿ ಅವರಿಗೆ ಸಾಂತ್ವನ ಹೇಳೋಣ, ನನ್ನ ಕೈಲಾದ ಏನಾದರೂ ಸಹಾಯ ಮಾಡೋಣ ಅನ್ನೋ ಅನಿಸಿಕೆ ಮೂಡಿದ್ರೂ ಉಷಾ ಅವರ ಕೆಟ್ಟ ನಾಲಿಗೆ ನೆನೆಸ್ಕೊಂಡ್ರೆ ಅಸಹ್ಯ ಆಗತ್ತೆ. ಅದಕ್ಕೆ ನನ್ನ ಬಾಸ್ಗೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ಅವರಿಗೆ ಬಂದಿರುವ ತೊಂದರೆಗಳು ಸರಿ ಹೋಗಲಿ ಅಂತ ಇಲ್ಲಿಂದಲೇ ವಿಶ್ ಮಾಡ್ತೀನಿ ಹೇಳಿದ್ಲು. ಆರುಷಿ ಮಾತುಗಳನ್ನು ದೂರದಿಂದಲೇ ಕೇಳಿಸ್ಕೊಂಡ ಓಜಸ್ ಅಂತೂ ನನ್ನ ಕ್ಯೂಟಿ ಸಹ ಜೀವನದ ಪಾಠಗಳನ್ನು ಕಲಿತುಬಿಟ್ಲು. ಆದರೂ ಪಾಪ ಇವಳ ಬಾಸ್ ಮಿಸ್ಟರ್ ಬಾಲಾಗೆ ಇಷ್ಟೆಲ್ಲ ತೊಂದರೆ ಆಗಿರೋದು ಕೇಳಿ ಬೇಜಾರಾಯಿತು. ತನ್ನಷ್ಟಕ್ಕೆ ಹೇಳ್ಕೊಂಡವನು ಚಿಂಟು ಕೂಗು ಕೇಳಿ ಅತ್ತ ಕಡೆ ಹೆಜ್ಜೆ ಹಾಕ್ತಾನೆ. ಏನಾಯ್ತೋ ಮಗನೇ ಕೇಳಿದ್ರೆ ಸೂಸು ಅಂತ ಕಿರುಬೆರಳು ತೋರಿಸ್ತಾನೆ. ಕೊಳ್ಕ, ಈಗ ತಾನೇ ಹೊಸ ಬಟ್ಟೆ ಹಾಕುವಾಗ ಕೇಳಿದೆ ತಾನೆ, ಆಗ ಏನಿಲ್ಲ ಪಪ್ಪ ಅಂದವನು ಈಗ ಜುಬ್ಬ ಪೈಜಾಮ ಹಾಕ್ಕೊಂಡು ರೆಡಿ ಆಗ್ತಿದ್ದಂಗೆ ಸೂಸು ಅಂತೀಯಾ? ಉಸಿರೇಗುತ್ತಾ ಮಗನನ್ನು ಎತ್ಕೊಂಡು ತಾವು ಉಳಿದಿದ್ದ ರೂಮ್ಗೆ ಹೋಗಿ ಬಂದ. ಓಜು, ನಿನ್ನನ್ನು ಈ ಸಂಸಾರಸ್ಥನ ಹಾಗೆ ನೋಡೋಕ್ಕೆ ಖುಷಿ ಆಗ್ತಿದೆ ಕಣೋ. ತನ್ನ ಅತ್ತಿಗೆ ಮಂದಾರ ಅವರ ಮಾತಿಗೆ ಸಪ್ಪೆ ಮುಖ ಮಾಡಿಕೊಂಡು ನಿಮ್ಮನ್ನು ಸಹ ಹಾಗೆ ನೋಡಬೇಕು ಅಂತ ನನಗೂ ಆಸೆ ಆಗತ್ತೆ ಅದಕ್ಕೆ ಹೇಳಿದರೆ ಅವನ ಬೆನ್ನು ತಟ್ಟಿ ಕ್ಷಮಿಸು ಓಜು. ಕೆಲವೊಂದು ಸಂಬಂಧಗಳು ನಮ್ಮ ಮನಸ್ಸನ್ನು ಕಲ್ಲು ಮಾಡಿಬಿಡುತ್ತೆ. ಈ ಮನಸ್ಥಿತಿಯಲ್ಲಿ ನಾನು ಮತ್ತೆ ಹೊಸ ಸಂಬಂಧಗಳಿಗೆ ಬೆಸೆದುಕೊಳ್ಳಲಾರೆ ಹೇಳುವಾಗ ಅಲ್ಲಿಗೆ ಬಂದ ಆರುಷಿ ಮಂದಾರ ಅವರ ತೋಳು ಬಳಸಿ ನಿಮ್ಮ ಮನಸ್ಥಿತಿ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗತ್ತೆ ಅಕ್ಕ. ಆದರೆ ಕಲ್ಲಾಗಿದ್ದ ನನ್ನ ಮನಸ್ಸನ್ನು ಚಂದ್ರ ಬಂದು ಮೆತ್ತಗೆ ಮಾಡಿದ ಹಾಗೆ ನಿಮ್ಮ ಬದುಕಲ್ಲಿ ಸಹ ಹೊಸ ಬೆಳಕು ಚೆಲ್ಲುವ ಹಾಗೆ ಒಳ್ಳೆ ಮನಸ್ಸಿನ ವ್ಯಕ್ತಿಯ ಆಗಮನ ಆಗಲಿ ಅಂತ ದಿನ ದೇವರಲ್ಲಿ ಬೇಳ್ಕೊಡ್ತೀನಿ. ನೋಡೋಣ ಯಾವಾಗ ಯಾವ ಕಡೆಯಿಂದ ನಿಮ್ಮ ಬದುಕಿಗೆ ಒಬ್ಬ ಹೀರೋ ಬರ್ತಾರೆ ಅಂತ ಹೇಳಿದ್ರೆ ನಗುತ್ತಾ ನೀನು ಈ ಹೋಜು ಥರನೇ ಮಾತಾಡೋದನ್ನು ಕಲಿತುಬಿಟ್ಟೆ ಅನ್ನು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಹವಾಸ ದೋಷ. ಆರುಷಿನ ಛೇಡಿಸಿದ್ರು. ಶುಭ ಮುಹೂರ್ತದಲ್ಲಿ ಅಂತರಪಟ ಸರಿದು ಜೀರಿಗೆ ಧಾರೆ ಶಾಸ್ತ್ರದ ನಂತರ ಮುದ್ದಾದ ಜೋಡಿ ಹಾರ ಬದಲಾಯಿಸಿಕೊಂಡ್ರು. ಹೆಣ್ಣಿನ ತಂದೆ ತಾಯಿ ಮಗಳ ಕೈಯನ್ನು ಅಳಿಯನ ಕೈ ಮೇಲೆ ತಾಂಬೂಲ ಸಮೇತ ಇರಿಸಿ ಕನ್ಯಾದಾನ ಮಾಡಿದ ನಂತರ ಪುರೋಹಿತರ ಅಣತಿಯ ಮೇರೆಗೆ ಗಟ್ಟಿ ಮೇಳ ಮೊಳಗುತ್ತಲೇ ಮಹೇಂದ್ರ ತ್ವಿಷಾ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ. ಗುರು ಹಿರಿಯರು ಆಪ್ತರು ಅಕ್ಷತೆ ರೂಪದಲ್ಲಿ ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿದರು. ಅಮ್ಮ, ನೀನು ಪಪ್ಪ ಹೀಗೆ ರೆಡಿಯಾಗಿ ಅವತ್ತು ಮದುವೆ ಮಾಡ್ಕೊಂಡಿದ್ರಿ ಅಲ್ಲ? ಚಿಂಟು ಕಣ್ಣರಳಿಸಿ ತನ್ನ ಅಮ್ಮನನ್ನು ಕೇಳಿದರೆ ಆರುಷಿ ಗದರಿ ಮಗನಿಗೆ ಸುಮ್ಮನಿರುವಂತೆ ಹೇಳಿದ್ಲು. ಆದರೆ ನಗುತ್ತಾ ಓಜಸ್, ಇರಲಿ ಬಿಡು ಕ್ಯೂಟಿ, ಇಲ್ಲಿ ಇರೋರಿಗೆಲ್ಲ ಗೊತ್ತಿದೆ ನಾವು ನನ್ನ ಅಮ್ಮನ ಆಸೆಗೆ ಕಟ್ಟಿಬಿದ್ದು ಮತ್ತೆ ಊರಲ್ಲಿ ಮದುವೆ ಆಗಿದ್ದು ಅಂತ. ಏನೇ ಹೇಳು, ಒಂಥರ ಅನುರೂಪ ಜೋಡಿ ನಮ್ಮದು. ನಮ್ಮ ಮದುವೆಗೆ ನಮ್ಮ ಮಗನೇ ಸಾಕ್ಷಿಯಾಗಿದ್ದು ನಿಜಕ್ಕೂ ನಮ್ಮ ಅದೃಷ್ಟ ಅಲ್ವಾ? ಕಣ್ಣು ಹೊಡೆದು ಅವಳನ್ನು ಬಳಸಿ ಕೇಳಿದ್ರೆ
ಹೌದು ಅಂತ ಸಣ್ಣದಾಗಿ ತಲೆ ಆಡಿಸಿದ ಆರುಷಿಗೆ ತನ್ನ ಇನಿಯನ ಮೇಲಿದ್ದ ಕಣ್ಣು ಕೀಳಲಾಗ್ತಿಲ್ಲ. 2 ದಿನದ ಮದುವೆ ಕಾರ್ಯಕ್ರಮಗಳು ಸುಸೂತ್ರವಾಗಿ ಮುಗಿದ ನಂತರ ಆರುಷಿ, ಓಜಸ್, ಬೆಳ್ಳಿ, ಚಿಂಟು ಅಲ್ಲದೆ ಚಿಂಟುವಿನ ಬೆಸ್ಟ್ ಫ್ರೆಂಡ್ ಆಗಿರುವ ಅವನ ಪಪ್ಪಿ ಜಾದು ಜೊತೆಗೆ ಮಹೇಂದ್ರ, ತ್ವಿಷಾನ ಹೊತ್ತಿದ್ದ ಕಾರು ಕಾಳಯ್ಯ ಚಲಾಯಿಸುತ್ತಾ ತಮ್ಮ ಹಳ್ಳಿಯ ದಾರಿ ಹಿಡಿದಿದ್ದ. ಊರು ತಲುಪುವವರೆಗೂ ದಾರಿಯುದ್ದಕ್ಕೂ ಓಜಸ್ನ ಚೇಡಿಸುವಿಕೆ ನಡೆದೇ ಇತ್ತು. ಇವರನ್ನು ಹೊರತುಪಡಿಸಿ ಮಿಕ್ಕ ಮನೆ ಸದಸ್ಯರು ಆಗಲೇ ಬೇರೆ ಕಾರಲ್ಲಿ ಜೋಡಿಗಳನ್ನು ಮನೆ ತುಂಬಿಸಿಕೊಳ್ಳಬೇಕೆಂದು ಊರಿಗೆ ಹೊರಟಾಗಿತ್ತು. ಪಪ್ಪ 2 days ನಾವು ಊರಲ್ಲೇ ಇರ್ತೀವಿ ಅಂತ ಅಮ್ಮ ಹೇಳಿದರು. 2 days ನಾನು ಬೆಳ್ಳಿ ಜೊತೆ ಆಟ ಆಡ್ಕೊಂಡು ಇರ್ತೀನಿ. ನಂಗೆ ತುಂಬ ಖುಷಿ ಆಗ್ತಿದೆ ಊರಲ್ಲಿ ಇರೋದು ಅಂದರೆ ಸೂಪರ್ ಆಗಿರುತ್ತೆ ಹೇಳ್ದ. ಇದೇನಾರು ನಾಳೆ ಬೆಳಗ್ಗೆನೇ ವಾಪಸ್ ಬೆಂಗಳೂರಿಗೆ ಹೋಗುವ ಪ್ಲ್ಯಾನ್ ಮಾಡಿದರೆ ನೀನು 2 ದಿನ ಊರಲ್ಲೇ ಇರೋಣ ಅಂತ ಚಿಂಟು ಹೇಳಿದ್ಯಾ ಕೇಳಿದ್ರೆ, ನಾಳೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ಅದನ್ನು ಮುಗಿಸ್ಕೊಂಡು ಸಂಜೆನೇ ಊರಿಗೆ ಹೊರಡೋದು ಏನು ಚೆನ್ನಾಗಿರುತ್ತೆ ಕೇಳಿದ್ರೆ, ಹಾಗಾದರೆ ನಾಳಿದ್ದು ಬೆಳಗ್ಗೆ ಹೊರಡಬಹುದಲ್ವಾ ಕೇಳಿದ್ರೆ, ಓಜಸ್ ಕಡೆಗೆ ಸಣ್ಣ ನಗೆ ಬೀರಿ ನನಗೆ ಅಂತ ಒಂದಿನ ಫ್ರೀ ಮಾಡಿಕೊಳ್ಳಿ ಅಂತ ಹೇಳಿದ್ನಲ್ಲ, ನಾಳಿದ್ದು ಅದೇ ಆ ಒಂದು ದಿನ. ಪ್ಲೀಸ್ ಚಂದ್ರ, ನಿಮಗೆ ಅಂತ ನಾನೇನು ಸಣ್ಣದಾಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಮೆಲುದನಿಯಲ್ಲಿ ಹೇಳಿದ್ಲು. ತಲೆ ಆಡಿಸಿ ಒಪ್ಪಿಗೆ ಕೊಟ್ಟ ಓಜಸ್ ತನ್ನ ಮುಂದಿನ ಸೀಟ್ನಲ್ಲಿ ತ್ವಿಷಾ ಮಹೇಂದ್ರನ ಭುಜಕ್ಕೆ ಹೊರಗೆ ನಿದ್ದೆ ಮಾಡಿರೋದನ್ನು ಕಂಡು, ನೋಡೋ ಅಣ್ಣ, ನಿನ್ನ ಹೆಂಡತಿನ ರಾತ್ರಿಯೆಲ್ಲ ನಿದ್ದೆ ಕೆಡಬೇಕಾಗತ್ತೆ ಅಂತ ಈಗಲೇ ಅವರ ನಿದ್ದೆ ಕೋಟ ಪೂರೈಸ್ಕೊಳ್ತಾ ಇದ್ದಾರೆ ಕಿಚಾಯಿಸಿದ್ರೆ, ಹಿಂದೆ ತಿರುಗಿ ತನ್ನ ತಮ್ಮನ ಕಡೆಗೆ ಸುಡು ನೋಟ ಬೀರಿ, ಆರು ನಿನ್ನ ಗಂಡನ ಬಾಯಿಗೆ ಸ್ವಲ್ಪ ಬೀಗ ಹಾಕಮ್ಮ, ಏನು ಮಾತಾಡಬೇಕು ಮಾತಾಡಬಾರ್ದು ಒಂದೂ ತಿಳಿಯಲ್ಲ ಇವನಿಗೆ ಹೇಳಿದರೆ, ಕಣ್ಣರಳಿಸಿ ಓಜಸ್, ಥೂ ಎಂಥ ಮಾತಂತ ಆಡ್ತೀಯ ಅಣ್ಣ, ಚಿಂಟು ಬೆಳ್ಳಿ ಇಬ್ಬರು ಇಲ್ಲೇ ಇರುವಾಗ ಆರು ನನ್ನ ಬಾಯಿಗೆ ಬೀಗ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ, ನಾನೇನೋ ರೊಮ್ಯಾಂಟಿಕ್ ಹೀರೋ, ಅದನ್ನು ಒಪ್ಕೊಳ್ತೀನಿ, ಹಾಗಂತ ಮಕ್ಕಳ ಮುಂದೆ ಅಸಭ್ಯವಾಗಿ ವರ್ತಿಸೋ ಅಷ್ಟು ಬರ್ಗೆಟ್ಟಿಲ್ಲ ಹೇಳಿದ. ಓಜಸ್ ಮಾತಿನ ಅರ್ಥವೇನು ಅನ್ನೋದು ಒಂದು ಕ್ಷಣ ಯೋಚಿಸಿದ ಮೇಲೆಯೇ ಮಹೇಂದ್ರನಿಗೆ ಹೊಳೆದೆದ್ದು. ತಕ್ಷಣ ಹಣೆ ಚೆಚ್ಕೊಂಡು, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ತಲೆ ಸರಿ ಇಲ್ಲ. ಕಿರಿಕಿರಿಯಲ್ಲಿ ರೇಗಿದ್ರೆ ಆರುಷಿ ಸಹ ಅವನ ಮಾತಿನ ದಾಟಿಗೆ ಮುನಿಸಿಕೊಂಡು ಅವನ ತೋಳನ್ನು ಜೋರಾಗಿ ಚಿವುಟಿ ಬಿಟ್ಲು. ಏನೇ ಕ್ಯೂಟಿ, ಮಕ್ಕಳ ಮುಂದೆ ನೀನು ನನ್ನ ಬಾಯಿಗೆ ಬೀಗ ಹಾಕೋದು ಚೆನ್ನಾಗಿರಲ್ಲ ಅಂತ ಒಳ್ಳೆ ಮಾತನ್ನೇ ಹೇಳಿದ್ರು ನೀನು ಅಣ್ಣ ನಾನೇನೋ ಮಾಡಬಾರ್ದು ತಪ್ಪು ಮಾಡಿದೆ ಅನ್ನೋ ಹಾಗೆ ರೇಗ್ತಾ ಇದ್ದೀರಲ್ಲ, ಸಪ್ಪೆ ಮುಖ ಮಾಡಿ ಹೇಳಿದರೆ, ಇವನು ಜೊತೆಗೆ ಸದ್ಯಕ್ಕೆ ಮಾತು ಬೇಡ ಅಂತ ಮುಖ ಪಕ್ಕಕ್ಕೆ ಮಾಡಿ ಕೂತ ಆರುಷಿ ಭುಜಕ್ಕೆ ಹೊರಗಿದ ಓಜಸ್. ನಾನು ಹಾಗಾದರೆ ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಲಾ ಕ್ಯೂಟಿ, ಆಗ ನಾನು ರಾತ್ರಿ ಸ್ವಲ್ಪ ಹೊತ್ತು ಜಾಗರಣೆ ಮಾಡಬಹುದಲ್ವಾ ಉಸುರಿದ್ದಾನೆ. ಚಿಂಟು ತನ್ನ ಅಪ್ಪನ ಮಾತು ಕೇಳಿಕೊಂಡು, ಪಪ್ಪ ಜಾಗರಣೆ ಈಗಲ್ಲ, ಶಿವರಾತ್ರಿ ಹಬ್ಬದಲ್ಲಿ ಮಾಡೋದು, ಆಗ ಅಜ್ಜಿ ನನಗೆ ಇಷ್ಟ ಅಂತ ಸ್ವೀಟ್ ಅಪ್ಪಚ್ಚಿ ಮಾಡಿಕೊಡ್ತಾರೆ ಹೇಳಿದರೆ, ಬೆಳ್ಳಿ ಚಿಂಟು ಮಾತು ಕೇಳಿ ನನಗೂ ಅಜ್ಜಿ ಅಪ್ಪಚ್ಚಿ ಮಾಡ್ಕೊತಾಳೆ ಹೇಳಿದಾಗ ಮಕ್ಕಳ ಮಾತು ಕೇಳಿ ಕಾರ್ನಲ್ಲಿದ್ದವರೆಲ್ಲ ಗೊಳ್ಳೆಂದು ನಕ್ಕುಬಿಟ್ರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.